ವರ್ಷಗಳಿಂದ ಪ್ರಭಾವಿಗಳು ಸರ್ವೆ ಮಾಡಿಸ್ಬಿಟ್ಟು ಈಗ ನಾನು ಇದೇ ತಿಂಗಳು 18ನೇ ತಾರೀಕು ಬೆಳಗ್ಗೆ 10:30ಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ. ಯಾಕಂದ್ರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ಜನ ಇರೋದು 18 ಸ್ಟಾರ್ಟ್ ಅವತ್ತು ಆರ್ಡರ್ ಮಾಡಿದ್ದೀನಿ. ಹಳ್ಳಿಗಳಿಗೆ ಹೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಈಗ ಒಂದು 5-6 ಜನಕ್ಕೆ ಪೆನ್ಷನ್ ಬರ್ತಿದೆ, ಕೆಲವ್ರು ಪೆನ್ಷನ್ ಬರ್ತಿದೆ, KYC ಪ್ರಾಬ್ಲಮ್ ಆಗಿದೆ. ಇವನ್ನೆಲ್ಲ ಬಗೆಹರಿಸ್ತಾ ಇದೀವಿ. ಸೊ ಪ್ರತಿ ಹಳ್ಳಿಗೂ 104-105 ಹಳ್ಳಿ ಆಯ್ತು. ಜನರು ಕಷ್ಟ ಕೇಳ್ತಿದೀನಿ. ಮೊದ್ಲು MLA ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು, ಅವ್ರು 11 ಗಂಟೆಗೆ ಬರೋರು. ಇವಾಗ ನೋಡಿ 11 ಗಂಟೆ ಅಷ್ಟೊತ್ತಿಗಾಗ್ಲೇ ನಾನು 3 ಕಡೆ ಜನರು ಕಷ್ಟ ಕೇಳಿದ್ವಿ. ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾರೆ, ಒಳ್ಳೇದ್ ಮಾಡ್ಬೇಕು. ಈಗ ಅದೊಂದು ದಾರಿ ಕೇಳಿದ್ರು, ಅದು ಸರ್ವೆ ಮಾಡಿಸಿ ತೆರವು ಮಾಡಿಸ್ಕೊಡ್ತಾರೆ. ಇಲ್ಲಿ ಕ್ರಷರು ಈಗ ತುಂಬಾ ತೊಂದರೆ ಆಗ್ತಿದೆ. ನಮ್ಗೆ ಕನಗಾನಕೊಪ್ಪದವರು ಅರ್ಜಿ ಕೊಟ್ಟಿದ್ದಾರೆ. ಕನಗಾನಕೊಪ್ಪದಲ್ಲಿ ಒಬ್ರು ಪ್ರಭಾವಿ, ಒಬ್ರು ಕ್ರಷರ್ಗೆ ನೋಡಿ ಮತ್ತೊಮ್ಮೆ ನಾನು ತಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ತಾವು ದಾಖಲೆಗಳನ್ನ ತೆಗೆದು. ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಪಾಯಿಂಟ್ 1 ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ. ಆದ್ರೆ ಕನಗಾನಕೊಪ್ಪದ 4 ವರ್ಷಗಳ ಹಿಂದೆ ಒಬ್ರು ಪ್ರಭಾವಿಗಳು, ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು, ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವ್ರ ಶ್ರೀಮತಿಯವರ ಹೆಸರು. ಈಗ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅವ್ರು ಹೊರಡ್ತಿದ್ದಾರೆ. ಸ್ಥಳೀಯವಾಗಿ ವಿರೋಧ ಇದೆ. ನೋಡಿ ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್, ನನಗೆ ಡೀಟೇಲ್ಸ್, ಇಷ್ಟು ಜನ ಸೈನ್ ಹಾಕೊಟ್ಟಿರೋದು ಇದೆ, 100 ಜನ, ಇಷ್ಟು ಜನ. ಈಗ ನಾನು ಈ ಕ್ರಷರ್ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಕ್ಕೆ ನಾನು ಬಿಡಲ್ಲ. ಈಗ DC ಅವ್ರಿಗೂ ಪತ್ರ ಬರೀತೀನಿ, ಮೈನಿಂಗ್ಸ್ ಅವ್ರಿಗೂ ನಿಲ್ಲಿಸ್ತೀನಿ. ಸ್ಥಳೀಯವಾಗಿ ವಿರೋಧ ಇದ್ರೆ ನಾನ್ಯಾಕೆ ನಡ್ಸಕ್ ಬಿಟ್ಟು. ಸೊ ಇದನ್ನು ಇಮಿಡಿಯೇಟ್, ಬಟ್ ಇದು ಸ್ಟಾರ್ಟ್ ಆಗಿಲ್ಲ. ಬಟ್ ಪರ್ಮಿಷನ್ ಕೊಟ್ಟಿರೋದು 4 ವರ್ಷದಿಂದ. ಸಭೆಯಲ್ಲಿ ಹೇಳ್ತಾರೆ ದಾರಿಗೆ ರಸ್ತೆ ಮಾಡಕ್ ಹೋಗ್ತಿದ್ದಾರೆ, JCB ಅವರು ರಸ್ತೆ ಮಾಡ್ಕೊಂತ ಇದ್ದಾರೆ. ಈಗ ಏನಾಗಿದೆ ನೋಡಿ, ಇಲ್ಲಿ ದಾರಿ ಮಾಡ್ಕೊಳಕ್ ಹೋಗಿದ್ದಾರೆ. ಈಗ ಅದೇ ವಿರೋಧ ವ್ಯಕ್ತಪಡಿಸಿ ನಾನು ನಿಲ್ಲಿಸ್ತೀನಿ, ಅದನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ. ಅಲ್ಲ ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ರೈತರ ಸೋಗಿನಲ್ಲಿ ಆ ರಸ್ತೆನ ಏನ್ ನೋಡಿ, ಆ ರೈತರನ್ನ ಯಾಮಾರಿಸಿದಾರೆ. ಅವ್ರು ಹೇಳ್ತಾ ಇದ್ರು, ಆ ರೈತರು ನೋಡಿ, ಆ ರೈತರು ಅವ್ರ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ. ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ಏನೋ ಮೋಸ್ಟ್ಲಿ ಬಿಡಿ ಅದು ಇದು ಅಂತ ಯಾಮಾರಿಸಿರ್ತಾರೆ. ಈಗ ಅವ್ರು ಗೋಪಿನಾಥ್ ಅವ್ರಿಗೆ ಬಂದ, ಅಣ್ಣ ನನಗ್ ಗೊತ್ತಿಲ್ಲ ಅಣ್ಣ, ಅವ್ರಿಗೆ ಹೇಳ್ಬಿಟ್ರು ಅಂತ. ಈಗ ಅದೆಲ್ಲ ಸ್ಟಾರ್ಟ್ ಮಾಡಕ್ ಬಿಡಲ್ಲ, ಯಾಕೆಂದ್ರೆ ತುಂಬಾ ಕಡೆ ಸಮಸ್ಯೆ. ನಾನು ಆದ್ರೆ ಯಾವ್ದೇ ಪೊಲಿಟಿಕಲ್ ಪ್ರೆಷರ್ಗೆ ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಪ್ರೆಷರ್ಗೂ ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಆದ್ರೆ ಸಂಸದರು ಹೇಳ್ತಾರೆ ಇಲ್ಲ ಬಿಡಿ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಓನ್ಲಿ ಡೆವಲಪ್ಮೆಂಟ್. ನಾನು ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ಜಿಲ್ಲೆಯಲ್ಲಿ ಹಳ್ಳಿಗಳ ಕಡೆ ಎಣ್ಣೆ ಮಾರಾಟ ಜಾಸ್ತಿ ಹೆಚ್ಚಾಗಿದೆ. ಇಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ, ನೀವು ನಂಬ್ತಿರಲ್ಲ. ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು 3 ಜನ ಇದ್ದಾರೆ. ನಾವು ಆಲ್ರೆಡಿ ಒಂದು 20-22 ಜನ ಅರೆಸ್ಟ್ ಮಾಡಿ, ವಾರನ್ ಮಾಡಿ, ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಟಿದೀವಿ. ನೀವು ಎಕ್ಸೈಸ್ ಅವ್ರನ್ನ ಕೇಳಿದ್ರೆ ಡೀಟೇಲ್ಡ್ ಆಗಿ ಯಾರ್ಯಾರನ್ನ ಕಸ್ಟಡಿಗೆ ಪ್ರತಿ ಹಳ್ಳಿಗಳು ಸಿಗುತ್ತೆ. ಇಲ್ಲ, ಈಗ ಏನಾಗ್ತಿದೆ ಇಲ್ಲಿ ಹಳ್ಳಿಗಳಲ್ಲಿ ಸರ್, 1-2 ಈಗ ನನಗೂ ಎಷ್ಟೋ ವೆಬ್ಸೈಟ್ ಅಲ್ಲಿ ಅರ್ಜಿಗಳು ಬರ್ತವೆ. ಇಂಥ ಮನೆ, 1 ಮನೆ 2 ಮನೆ ಅಂತ ನಮ್ಗೆ ಗೊತ್ತಾದ್ರೆ, ಕೆಲವು ಹಳ್ಳಿಯಲ್ಲಿ 5-6 ಮನೆಗಳಲ್ಲಿ ಮಾಡ್ತಾ ಇದ್ದಾರೆ. ನಮಗ್ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಟ್ ಮಾಡ್ತೀವಿ. ನೀವು ಬೇಕಾದ್ರೆ ಎಕ್ಸೈಸ್ ಅವ್ರನ್ನ ಕೇಳಿ ನೋಡಿ, ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡಿದ್ವಿ. ನಾನು ಲಾಸ್ಟ್ 4 ತಿಂಗಳಿಂದನೇ ಬಹಳ ಸೀರಿಯಸ್ ಆಗಿ ಬಾರ್ ಯಾವ್ದಾದ್ರು ಐಡೆಂಟಿಫೈ ಆಯ್ತು ಅನ್ಕೊಳ್ಳಿ, ಅವ್ರಿಗೆ ಏನಾಗ್ತಾರೆ, 1,000 ರೂಪಾಯಿ 2,000 ರೂಪಾಯಿ ಫೈನ್ ಹಾಕ್ಬಿಡ್ತಾರೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ರೂಲ್ ಇಲ್ಲ. ಅದಕ್ಕೆ ಆ ಬಾರ್ಗಳವರೆಗೂ ಭಯ ಭಕ್ತಿ ಇಲ್ಲ. ಸೊ ಇದೊಂದು ಕ್ರಮ ತಗೊಂತೀವಿ. ಜಿಲ್ಲಾಧಿಕಾರಿ ಖಂಡಿತವಾಗೂ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಮಾತಾಡ್ತೀನಿ. ಮತ್ತೆ ಗೌಡಗೆರೆ ಪಂಚಾಯತಿ ಲೋಕೇಶ್ ವಿರುದ್ಧ ತುಂಬಾ ಈಗ ಗೌಡಗೆರೆ ಪಂಚಾಯತಿ ಒಂದು ನಾನು ಮಾತಾಡ್ತೀನಿ. ಗೌಡಗೆರೆ ಪಂಚಾಯತಿ ಬಿಜೆಪಿ ಅವ್ರೇನಾಗ್ಬಿಟ್ಟಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ದುಡಿದ್ರು ಬೇಕು ಅಂತ ಟ್ರಬಲ್ ಕೊಟ್ಟಿದ್ದಾರೆ. ನನ್ನ ಮುಂದೆ ಅಂತ ಆಟಗಳೆಲ್ಲ ಇಟ್ಟಿದ್ದಾರೆ. ನಾನು ವಾರ್ನ್ ಮಾಡಿದ್ದೀನಿ, ಸರಿಪಡಿಸ್ತೀನಿ. ಮಾಧ್ಯಮದ ಮುಂದೆ ಮಾತಾಡೋದು ಸರಿ ಇರೋದು. ನಾನು ಖಡಕ್ MLAನೆ. ನಾನು ಪಬ್ಲಿಕಲ್ ಆಫೀಸರ್ಸ್ನ ಬೆಂಡೆತ್ತಲ್ಲ ಅಷ್ಟೇ ಅಲ್ವಾ. ಇಲ್ಲಾಂದ್ರೆ ನಾನು ಸುಮ್ನೆ ಪಬ್ಲಿಕ್ ಅಲ್ಲಿ ಏನಂದ್ರೆ ಯಾರು ಗೌರವ ಕೊಡಬೇಕು, ಬಟ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಂಟ್ರೋಲ್ ಮಾಡೋದು. ಅಧಿಕಾರಿಗಳೇ ನಿಮ್ ಜೊತೆ ಬರ್ತಾರೆ, ಬರಕ್ ಮೊದ್ಲು ಇವೆಲ್ಲಾನು ನೋಡ್ಕೋಬೇಕು ಇರುತ್ತೆ. ಬರ್ತಾ ಇದಾರೆ ಗ್ರಾಮಕ್ಕೆ ಅಂದ್ರೆ ಇಲ್ಲ, ಅದೇ 4 ಎಕರೆ ಏನಾಗಿದೆ ವರ್ಷಗಳಿಂದ ಒತ್ತುವರಿ ಮಾಡಿದ್ದಾರೆ. ಅವ್ರದ್ದು ಮೇಜರ್ ಸಮಸ್ಯೆ. ಅದು 15ನೇ ತಾರೀಕು ಕ್ಲಿಯರ್ ಮಾಡಿಸ್ತೀನಿ.
ಇಲ್ಲ ಎಲ್ಲ ಸರಿ ಹೋಗುತ್ತೆ. ಇದೊಂದು ಹೊಸ ಪ್ರಯೋಗ. ಯಾವ ಮೇಲೆ ಹಿಂಗ್ ಹಳ್ಳಿಗೆ ಬಂದಿಲ್ಲ. ಆಫೀಸರ್ಸ್ಗೂ ಮೊದಲನೇ ಸಲ ಏನಪ್ಪ ಇದು ಅಂತ ಅನಿಸ್ತೀವಿ. ಸರ್, ತಮ್ಮನಾಯ್ಕನಹಳ್ಳಿ ಬಾರ್ ವಿರುದ್ಧ RRR ಬಾರ್ ಕ್ಯಾನ್ಸಲ್ ಮಾಡೋದಕ್ಕೆ ಸಂಸದರು ಸಹ ಇದ್ ಮಾಡಿದ್ದಾರೆ. ಮತ್ತೆ ಸ್ಥಳೀಯರು ಪಂಚಾಯತಿನೂ ಸಹ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ತಾವು ಏನ್ ರದ್ದುಪಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀರಾ? ನನಗೆ ಅದು ಬಟ್ ಅದು ನಾನು JDS ನ ಜಿಲ್ಲಾಧ್ಯಕ್ಷರು ಮತ್ತೆ ರೆಡ್ಡಿ ಅಣ್ಣ ಅವ್ರು KR ರೆಡ್ಡಿ ಅಣ್ಣ ಜಿಲ್ಲಾಧ್ಯಕ್ಷರೆಲ್ಲ ಮಾತಾಡಿ, ಅಣ್ಣ ಅದೇನು JDS ಮುಖಂಡರದ್ದು ಇದಾಗಿತ್ತು, ನಾನು 24 hours ಅರೆಸ್ಟ್ ಮಾಡಿಸ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ಟೀಮ್ಸ್ ಎಲ್ಲ ರಚಿಸಿ ನಾವು 24 hours ಅಲ್ಲಿ ಇಬ್ಬರನ್ನ ಸಸ್ಪೆಕ್ಟ್ ನ ಅರೆಸ್ಟ್ ಮಾಡಿ ಕಸ್ಟಡಿ ಕಳ್ಸಿದೀವಿ ಸರ್. ಆದ್ರೆ ಅದು ಆ ವಿಚಾರ ಏನು ಅಂತ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ವಿಚಾರಿಸ್ತೀನಿ. ಮತ್ತೆ ಇನ್ನೊಂದು ಪ್ರಮುಖ ಅನೌನ್ಸ್ಮೆಂಟ್ ಇದೆ. ಚಿಕ್ಕಬಳ್ಳಾಪುರದ ಎಲ್ಲಾ ಜನತೆಗೆ ಲಾಸ್ಟ್ ಇಯರ್ ಒಂದು 550 ಜನಕ್ಕೆ ನಾನು ಫ್ರೀ CET ನೀಟ್ ಕೋಚಿಂಗ್ ಕೊಟ್ಟಿದ್ದೆ. ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ ಮನೆಗೆ ಹೋಗಿ ಕೊಡ್ತಿದ್ದೀನಿ. ಸಂಡೇ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಮಗು ಇರಬೇಕು, ಇದಿರಬೇಕು. ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದ್ರೆ, ಸರ್ ನಾನು SSLC ಮಕ್ಳಿಗೆ 1000 ಕೊಡ್ತೀನಿ, PUCಗೆ 2000 ಕೊಡ್ತೀನಿ. ನಾನು ಕಾರ್ಯಕ್ರಮ ಇಟ್ರೆ ಪಾಪ 500 ರೂಪಾಯಿ 300 ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಕಳು ಬರ್ಬೇಕು, ನನಗೆ ಅದಿಷ್ಟ ಇಲ್ಲ. ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದೀವಿ. ಪ್ರತಿ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದೀವಿ. ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ CET ನೀಟ್ ಕೋಚಿಂಗ್ ಸೆಕೆಂಡ್ PUC ಮುಗಿದ ನಂತರ 40-45 ದಿನ ತಿಂಡಿ ಊಟ ಕೊಟ್ಟು ಫ್ರೀ CET ನೀಟ್ ಕೋಚಿಂಗ್ ಹತ್ತತ್ರ ಒಂದು 40,000 ರೂಪಾಯಿ ಬರುತ್ತೆ ಒಬ್ರು ಖರ್ಚು ಫೀಸ್. ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ. ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ. ಲಾಸ್ಟ್ ಇಯರ್ ಏನಾಗೋಯ್ತು ಸರ್, ನನ್ಗೊಂದು 100-120 ಜನ ಗೌರಿಬಿದನೂರು ಬಾಗೇಪಲ್ಲಿ ಕಡೆಯಿಂದ ಬಂದ್ರು. ನಾನು ನೋ ಅನ್ನಕ್ಕಾಗಿಲ್ಲ, ಆದ್ರೆ ನನ್ಗೆ ಅದು ಆರ್ಥಿಕವಾಗಿ ತುಂಬಾ ಹೊರೆ ಆಗುತ್ತೆ ಸರ್. ನಾನು ಏನಿಲ್ಲ ಅಂದ್ರೆ ಈಗ 40,000 ರೂಪಾಯಿ ಫೀಸ್ ಇದೆ ಸರ್. ಸಿಂಪಲ್ ಆಗಿ ನಿಮ್ ಕ್ಯಾಲ್ಕುಲೇಷನ್ ಹೇಳುತ್ತೆ. 18% GST ಹೋಗುತ್ತೆ, 15% ಆದ್ರೆ ಒಂದು 6,000 ರೂಪಾಯಿ GST ಹೋಗುತ್ತೆ. 32 ಸಾವಿರ ಮಗುಗ್ ಬಂದ್ರು ಜನರಲ್ ಆಗಿ ಒಂದ್ 2-3 ಸಾವಿರ ನಮ್ಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್. ಇದು ರಿಯಲ್ ಪಿಕ್ಚರ್. ಈಗ ನಾನು ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಅಂದ್ರು ಫ್ರೀ ಕೊಡ್ತಿದ್ದೀನಿ ಅಂದ್ರು 30,000 ರೂಪಾಯಿ ಪರ್ ಮಗು ಖರ್ಚು ಮಾಡ್ಬೇಕು ಸರ್. ಬುಕ್ಸು, ಟೀಚರ್ಸು, ಊಟ ಎಲ್ಲ. ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಅವರೇ 400-500 ಜನ ಆಗ್ಬಿಟ್ರೆ ನನಗೆ ಮತ್ತೆ ಹೊರೆ ಆಗುತ್ತೆ. ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ. ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ. ಮೆಟೀರಿಯಲ್ ನಮ್ದು, ಊಟ ನಮ್ದು, ಒಳ್ಳೆ ಟೀಚರ್ಸ್ ನ ಕೊಟ್ಟು ಪಾಠ ಮಾಡಿಸ್ತೀನಿ. ಸರ್, ಜಿಲ್ಲಾ ಪಂಚಾಯತ್ 45 ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಿದೆ, ಯಾವ ರೀತಿ ತಯಾರಿ ಮಾಡಿ? ನಾನು ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ. ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ. ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ. ಆ ಸೋಲಿಂದ ನಾನು ಕಲ್ತಿದ್ದೀನಿ. ZPTPಯಲ್ಲಿ ಸ್ವೀಪ್ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ. ಈಗ ರಾಜಕಾರಣ ಹೊಸದು, ಚಿಕ್ಕ ಹುಡುಗ, ಏನು ಗೊತ್ತಿಲ್ಲ. ಕರೆಕ್ಟ್. ತುಂಬಾ ದೊಡ್ಡವ್ರು ಯಾಕೆ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳಿದ್ದೀನಿ? ನಾನ್ ಚಿಕ್ಕವನೇ. ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೇನೋ, ಗೊತ್ತಿಲ್ಲ. ಅದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ. ದಂಡಾಧಿಕಾರಿಗಳಾಗಿ ನಿಮ್ ಹೆಸರು ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ದೀಪ್ತಿ. ಮಂಚನಹಳ್ಳಿ ತಹಸೀಲ್ದಾರ್ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಈಗ ನಮ್ಮೂರು ನಮ್ಮ ಶಾಸಕರಲ್ಲಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಪ್ರತಿ ತಿಂಗಳಲ್ಲೂ 1 ಇಲ್ಲ 2 ಗ್ರಾಮ ಪಂಚಾಯತಿನ ಭೇಟಿ ಮಾಡ್ತಿದ್ದಾರೆ. ಅದರಲ್ಲಿ ತಾಲೂಕ್ ಮಟ್ಟದ ಎಲ್ಲಾ ಅಧಿಕಾರಿಗಳನ್ನು ಕರೆಸ್ತಾ ಇದ್ದಾರೆ. ಸೊ ತಹಸೀಲ್ದಾರ್ ಆಗಿ ನಾವು ನಮ್ಮ ಕರ್ತವ್ಯದಿಂದ ನಾವು ಹಾಜರಾಗಿರ್ತೀವಿ. ಆ ಸಂದರ್ಭದಲ್ಲಿ ಹಳ್ಳಿಯಲ್ಲಿರೋರು ಎಲ್ಲರೂ ಅವ್ರಿಗೆ ಏನ್ ಸಮಸ್ಯೆ ಇದೋ ಅವ್ರು ಅರ್ಜಿ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಮಾಡೋಂಥವು ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ವೆ ಇರ್ಬೋದು, ಅಥವಾ ಅವ್ರಿಗೆ ಪೆನ್ಷನ್ ಇರ್ಬೋದು, ಇಂಥವೆಲ್ಲ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋಂಥವು. ಪೆನ್ಷನ್ ಅಂತೂ ನಾವು ಆದಷ್ಟು ಅವತ್ತಿನ ದಿವಸ ಅಥವಾ ಮುಂದಿನ ದಿವಸದಲ್ಲೇ ಕ್ರಮ ವಹಿಸ್ತಾ ಇದೀವಿ. ನೆಕ್ಸ್ಟ್ ಸರ್ವೆ ಅಂತದ್ನ ನಾನು ಎಷ್ಟೊಂದ್ ಜನ ಅರ್ಜಿಗಳು ಕೊಡೋದ್ರಿಂದ ಒಂದೇ ದಿವಸ ಮಾಡಕ್ ಆಗಲ್ಲ. ಬಟ್ ಆದಷ್ಟು 1 ತಿಂಗಳು 2 ತಿಂಗಳು ಒಳಗಡೆ ಡೇಟ್ಸ್ ಕೊಟ್ಟು ಒಂದೊಂದ್ ದಿವಸ ಇಂತಿಂತದ್ದು ಅಂತ ಕೊಟ್ಟು ಸರ್ವೆ ಕೂಡ ಕಾರ್ಯ ನಡೆಸ್ತಾ ಇದೀವಿ. ಅದಲ್ದಿರ ಬಗರ್ ಹುಕುಂದೆಲ್ಲ ಒಂದಷ್ಟು ಅರ್ಜಿಗಳು ಬರ್ತವೆ. ಬಟ್ ಬಗರ್ ಹುಕುಂನಲ್ಲಿ ಇವಾಗ ನಾವು ಫಾರ್ಮ್ 50 ಅಂತ ಒಂದಿದೆ, 1997-98ರಲ್ಲಿ ಅದು ಅವ್ರ ಅರ್ಜಿ ಸಲ್ಲಿಸಿರ್ತಾರೆ. ಅದು ಲೀಗಲ್ ಆಗಿದ್ರೆ ಅಂದ್ರೆ ಅವ್ರ ಅರ್ಜಿ ಸಲ್ಲಿಸಿ ಅದು ನಮ್ ವಹಿಯಲ್ಲಿದ್ರೆ ಅಂತವ್ನ ನಾವು ಪ್ರಾಸೆಸ್ ಮಾಡಕ್ ಶುರು ಮಾಡಿದ್ವಿ. ಫಾರ್ಮ್ 57 ಕೊಟ್ಟಿದ್ರೆ ಅದು ಸ್ವಲ್ಪ ತಡ ಆಗುತ್ತೆ. 53 ಮುಗಿಯೋ ತನಕ 57 ಮುಗಿಯಕ್ ಆಗಲ್ಲ. ಸೊ ಇವಾಗ ಅಷ್ಟು ನಡೀತಿದೆ. ಮತ್ತೆ ಇದು ನಮ್ಮೂರು ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ನಾವೇ ಅವ್ರ ಮನೆ ಹತ್ರ ಹೋಗಿ ಖುದ್ದಾಗಿ ಕಾಲೋನಿಗಳಿಗೆ ಭೇಟಿ ಮಾಡಿ ಅವ್ರ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಿದ್ದೀವಿ. ಆ ಸ್ವೀಕಾರ ಮಾಡಿದ ಅರ್ಜಿನ ನಾವು ಅಲ್ಲಿ ಆಫೀಸ್ ಹೋಗಿ ಅದನ್ನ ಎಲ್ಲ ಸಂಬಂಧಪಟ್ಟ ಕೇಸ್ ವರ್ಕರ್ಸ್ಗೆ ನೀಡಿ ಅದರದ್ದು ಏನ್ ನೆಕ್ಸ್ಟ್ ಪ್ರಾಸೆಸ್ ಇದೆಯೋ ಅಷ್ಟನ್ನು ಕಾರ್ಯನಿರ್ವಹಿಸ್ತೇವೆ. ಮೇಜರ್ ಆಗಿ ಏನೇನ್ ಸಮಸ್ಯೆಗಳು ಬರ್ತಿದೆ ನಿಮ್ಮ ಗಮನಕ್ಕೆ ಬಂದಾಗೆ ಪ್ರತಿ ಹಳ್ಳಿಯಲ್ಲಿ? ನಮ್ದು ಒಂದೇ ಇಲಾಖೆ ಅಲ್ಲ, ಒಂದು 30ಕ್ಕಿಂತ ಹೆಚ್ಚು ಇಲಾಖೆಗಳಿರ್ತವೆ. ಸೊ
ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ನಮ್ಗೆ ಅದೇ ಸಾಗುವಳಿ ಚೀಟಿದ್ ಬರುತ್ತೆ, ಆಮೇಲೆ ಪೆನ್ಷನ್ದು ಬರುತ್ತೆ, ಸರ್ವೆದು ಬರುತ್ತೆ. ಇವು 3 ಮೇಜರ್ ಆಗಿ ಬರೋದು. ಇದಲ್ದಿರ ಸ್ಮಶಾನಕ್ಕೆ ಜಾಗ ಕೇಳ್ತಾರೆ, ಅದು ಅಗೇನ್ ಸರ್ವೆಗೆ ಬರುತ್ತೆ. ಇದಿಷ್ಟು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು. ಬಟ್ ಅದರ್ ದನ್ ದಟ್ ಆರೋಗ್ಯ ಇಲಾಖೆ, ಫಾರೆಸ್ಟ್, ಆಮೇಲೆ ಇದು PDO ಅಂದ್ರೆ ಪಂಚಾಯತಿ ವ್ಯಾಪ್ತಿಗೆ ಬರೋದೇ ಜಾಸ್ತಿ. ನಾವು ವಿಸಿಟ್ ಮಾಡ್ತಾ ಇರೋದೇ ಈಗ ಪಂಚಾಯತಿಗಳಿಗೆ. ಸೊ ಪಂಚಾಯತಿಯಲ್ಲಿ ಜಾಸ್ತಿ ಈ ತರದ ಕಾರ್ಯಕ್ರಮ ರಾಜ್ಯದ ನೀರಿಂದು ಶಾಸಕರು ಸುಮಾರು ಕಡೆ ಅವರ MLA ಫಂಡ್ಸ್ ಇಂದ ಸುಮಾರು ಕಡೆ ಸಹಾಯ ಮಾಡಿದ್ದಾರೆ. ಸ್ಮಶಾನದ ಒಂದ್ ವೇಳೆ ದೂರ್ ಕೊಟ್ರೆ ಎಷ್ಟು ದಿನದಲ್ಲಿ ಸಾಲ್ವ್ ಮಾಡ್ತೇವೆ ಸ್ಮಶಾನ? ಅದಕ್ಕೆ ಟೈಮ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನಾವು ಒಂದು ಪರಿಶೀಲನೆ ಮಾಡ್ಬೇಕು. ಇವಾಗ ಆಲ್ರೆಡಿ ಆ ಜಾಗದಲ್ಲಿ ಒಂದ್ ಕೊಟ್ಟಿದ್ರೆ, ಈಗ ಈ ಸಮುದಾಯಕ್ಕೆ ಸ್ಮಶಾನ ಅಂತ ಇಲ್ಲ ಸರ್ಕಾರದಲ್ಲಿ. ನಾವು ಅಷ್ಟು ಎಲ್ಲ ಆ ಊರಿಗೆ ಒಂದ್ ಸ್ಮಶಾನ. ಆ ಊರಿಗೆ ಅಥವಾ ಆ ಗ್ರಾಮಕ್ಕೆ ಜನಸಂಖ್ಯೆ ನೋಡ್ಕೊಂಡು ಸ್ಮಶಾನ ಕೊಡ್ಬೇಕಾಗತ್ತೆ. ಸೊ ಫಸ್ಟ್ ನಾವು ಅರ್ಜಿನ ತಗೊಂಡೋಗಿ ಆ ಊರಲ್ಲಿ ಸ್ಮಶಾನ ಇದೆಯಾ, ಎಷ್ಟು ಅಳತೆಯಲ್ಲಿ ಇದೆ ಅಂತ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ಕೊಡಕ್ ಬರುತ್ತೆ. ಮತ್ತೆ ಆ ಪ್ರಪೋಸಲ್ ನಾವು ಮಾಡಕ್ಕಾಗಲ್ಲ, ತಹಸೀಲ್ದಾರ್ ಕೈಯಲ್ಲಿ ಇರಲ್ಲ. ನಾವ್ ಅದನ್ನ DC ಕಳಿಸ್ತೀವಿ. ಅವ್ರ ಈ ತರದ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಬೇರೆ ಎಲ್ಲ ಇದೆಯಾ? ನಿಮ್ಮ ಗಮನಕ್ಕೆ ಬಂದಿಲ್ಲ. ಒಟ್ಟು ಒಳ್ಳೆಯ ಕಾರ್ಯಕ್ರಮ ಅಂತೀರಿ ಇದು? ಹೌದು, ಖಂಡಿತ ಜನಕ್ಕಂತೂ ಸಹಾಯ ಆಗ್ತದೆ. 100% ಮಾಡಕ್ ಆಗಲ್ಲ ಅರ್ಜಿಗಳನ್ನ, ಆದ್ರೆ ಒಂದಷ್ಟು ಜನಕ್ಕಂತೂ ಸಹಾಯ ಖಂಡಿತವಾಗ್ಲೂ ಆಗ್ತದೆ. ಮತ್ತೆ ಶಾಸಕರು ಸ್ಕಾಲರ್ಶಿಪ್ ಅವ್ರ ಕಡೆಯಿಂದ ಏನೇನ್ ಸಹಾಯ ಮಾಡ್ತಿದಾರೋ ಅವ್ರು ಮಾಡ್ತಿದಾರೆ. ನಾವು ನಮ್ಮ ಹಂತದಲ್ಲಿ ಏನ್ ಮಾಡಿದ್ವಿ. ಈಗ ಮಂಚನಹಳ್ಳಿ ವ್ಯಾಪ್ತಿಯಲ್ಲಿ ಎಷ್ಟಾಗಿದೆ ಆಲ್ರೆಡಿ? 3 ಗ್ರಾಮ ಪಂಚಾಯತಿಗಳಾಗಿವೆ, 4 ಇನ್ನ ಉಳಿದಿರೋದು 7 ಪಂಚಾಯತಿ ಅಷ್ಟೇ ಇರೋದು ನಮ್ಮದ್ರಲ್ಲಿ. ಕಂಪ್ಲೀಟ್ ಆಗುತ್ತೆ, ಈ ವರ್ಷ ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಅಲ್ಲಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿ, ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ನೀಡ್ತಿದೀವಿ ಶಾಸಕರೊಂದಿಗೆ. ಅಧಿಕಾರಿಗಳೆಲ್ಲ ಬಂದಾಗ ನಮ್ಗೆ ವಾಸ್ತವಾಂಶ ಇಲ್ಲಿ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಚರಂಡಿ ಇದೆಯೋ ಇಲ್ವೋ, ಅರ್ಜಿ ಹಾಕಿರ್ತಾರೆ ರಸ್ತೆ ಅಂತ, ಬಟ್ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು ಅವ್ರ ವಾಸ್ತವಾಂಶ ಏನಿದೆ ಅಂತ. ಸೊ ನಾವು ನೂತನವಾಗಿ ಇಲ್ಲಿ ಬಂದಿರೋದು, ಹೊಸದಾಗೆ ಬಂದಿರೋದು. ನಮಗಂತೂ ಇದು ಆಸ್ ಅನ್ ಆಫೀಸರ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಮಾಹಿತಿಗಳು ನಾವು ತಿಳ್ಕೊಂತಾ ಇದೀವಿ. ನಾವು ಕಲಿಯಕ್ಕಿನ್ನ ಜಾಸ್ತಿ ಇದೆ, ಇವರಿಂದಾನು ನಾವು ಸ್ವಲ್ಪ ಕಲಿತಾ ಇದೀವಿ ಅಷ್ಟೇ. ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್. ದೂರವಾಣಿ ಸಂಖ್ಯೆ 9980581159.